ಹಾಯ್ ಎಲ್ಲರಿಗೆ, ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಸಲುವಾಗಿ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೆಲ್ದಿ ಸ್ವೀಟ್ ರೆಸಿಪಿ. ಹೆಲ್ದಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೆಲ್ಲ ಮತ್ತು ನೇಂದ್ರ ಬನಾನವನ್ನು ಬಳಸಿ ಮಾಡುವಂಥ ರೆಸಿಪಿ. ತುಂಬಾ ರುಚಿಯಾಗಿರುತ್ತೆ. ನಾನು ಕೇರಳದಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಅಜ್ಜಿ ಎಲ್ಲ ಇದನ್ನು ಮಾಡಿಕೊಡ್ತಾ ಇದ್ರು. ಇದಕ್ಕೆ ನಾವು ಬಾಳೆಹಣ್ಣಿನ ಅಡ ಅಂತ ಹೇಳ್ತಾ ಇದ್ರು, ಇಲ್ಲ ನೇಂದ್ರ ಬನಾನದು ಅಡ ಅಂತ ಹೇಳ್ತಾ ಇದ್ರು. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಸಿಕ್ಕಾಬಟ್ಟೆ ಸಾಫ್ಟ್ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಬಾಯಲ್ಲಿ ಹಾಕಿದ್ರೆ ಕರಗತ್ತೆ. ಈ ರೆಸಿಪಿಗೆ ನಾನಿಲ್ಲಿ 2 ನೇಂದ್ರ ಬನಾನವನ್ನು ತಗೊಂಡಿದ್ದೀನಿ. ಈ ನೇಂದ್ರ ಬನಾನದು ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಬಾಣಲೆಯಲ್ಲಿ ಬೆಲ್ಲವನ್ನು ಹಾಕ್ಕೊಂಡು 1 ಕಪ್ಪಿನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈ ಬೆಲ್ಲವನ್ನು ನಾವು ಚೆನ್ನಾಗಿ ಕರಗಲಿಕ್ಕೆ ಬಿಡಬೇಕು. ಆಮೇಲೆ ಚೆನ್ನಾಗಿ ನೀರು ಕುದಿ ಬರಬೇಕು. ಬೆಲ್ಲದ ಸಿರಪ್ ಚೆನ್ನಾಗಿ ಕುದಿ ಬರಬೇಕು. ಪಾಕ ಏನು ಬರಬೇಕಾಗಿಲ್ಲ, ಕುದಿ ಬಂದರೆ ಸಾಕು. ಚೆನ್ನಾಗಿ ಕುದಿ ಬಂದಿರುವ ಪಾಕವನ್ನು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ನೋಡಿ, ಇದು ಈಗ ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ನೀವು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಸ್ವಲ್ಪ ಗೋಡಂಬಿಯನ್ನು ತಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. ನಿಮಗೆ ದ್ರಾಕ್ಷಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೆಲವರಿಗೆ ಸ್ವೀಟ್ಗೆ ಪುನಃ ದ್ರಾಕ್ಷಿ ಹಾಕೋದು ಇಷ್ಟ ಆಗಲ್ಲ, ಹಾಗಾಗಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಕಟ್ ಮಾಡಿರೋ ಬಾದಾಮ್ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ, ಹುರಿದಿರುವ ಗೋಡಂಬಿ ಮತ್ತು ದ್ರಾಕ್ಷಿ. ಅದೇ ಬಾಣಲೆಗೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳಿ. ಈಗ ತುಪ್ಪದಲ್ಲಿ ನೀವು ನೇಂದ್ರ ಬನಾನವನ್ನು ಕಟ್ ಮಾಡಿದ್ರಲ್ವ, ಈ ಬಾಳೆಹಣ್ಣನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ತುಪ್ಪದಲ್ಲಿ ಹುರಿಯೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಒಂದು 2 ರಿಂದ 3 ನಿಮಿಷ ಆದಮೇಲೆ ಇದಕ್ಕೆ ನಾವೀಗ ರವಾವನ್ನು ಹಾಕ್ಕೊಳ್ಬೇಕು. ಬಾಂಬೆ ರವಾವನ್ನು ಯೂಸ್ ಮಾಡಿದ್ದೀನಿ. ಅರ್ಧ ಕಪ್ಪಿನಷ್ಟು ಬಾಂಬೆ ರವಾನ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ. ರವಾ ಫ್ರೈ ಆಗುತ್ತೆ, ಆ ಸ್ಟೇಜ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬನಾನಾ ಸಾಫ್ಟ್ ಆಗಿ ಇದ್ದರೆ ಚೆನ್ನಾಗಿರುತ್ತೆ ಈ ಅಡಾಗೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ. 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಇನ್ನೊಂದು 2 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಈಗ ಅಕ್ಕಿ ಹಿಟ್ಟು ಆಮೇಲೆ ರವೆ ಎಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರನ್ನು ಹಾಕೊಳ್ಳಿ. ಆಮೇಲೆ ಬೆಲ್ಲದ ಸಿರಪನ್ನು ಈ ಥರ ಗಾಳಿಸ್ಬಿಟ್ಟು ಹಾಕೋಬೇಕು, ಯಾಕಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಇರುತ್ತೆ, ಹಾಗಾಗಿ ಗಾಳಿಸಿದ್ರೆ ಒಳ್ಳೆಯದು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಪುನಃ ತುಪ್ಪ ಹಾಕಿ ಚೆನ್ನಾಗಿ ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಯಾಕಂದರೆ ರವೆ ಹಾಕಿರೋದ್ರಿಂದ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಮಿಕ್ಸ್ ಮಾಡ್ತಾ ಗಟ್ಟಿ ಬರುವಾಗ ನೀವು ಇದಕ್ಕೆ ಅರ್ಧ ಕಪ್ಪಿನಷ್ಟು ತುರಿದ ತೆಂಗಿನ ತುರಿಯನ್ನು ಹಾಕೊಳ್ಳಿ. ಇಲ್ಲ ಅಂದರೆ ನೀವು ಇದಕ್ಕೆ ತೆಂಗಿನಕಾಯಿದು ಚಿಕ್ಕ ಪೀಸ್ ಮಾಡಿ ಅದು ಕೂಡ ಹಾಕೋಬಹುದು, ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ತೆಂಗಿನ ತುರಿ ಹಾಕಿ ನೀವು ಹುರಿದಿಟ್ಟಿರುವ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರುವಾಗ ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಬಾಳೆಎಲೆಯನ್ನು ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಬಾಳೆಎಲೆ ನಾವು ಫೋಲ್ಡ್ ಮಾಡುವಾಗ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಬಾಳೆಎಲೆ ಕಟ್ಟಾಗತ್ತೆ. ಈಗ ನಾನು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಎಲ್ಲ ಬಾಳೆಎಲೆಗಳು ಕೂಡ ಮಾಡಿದರೆ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ಈ ಥರ ಫಸ್ಟ್ ಇದರಲ್ಲಿ ತುಪ್ಪ ಹಾಕಲಿಕ್ಕೆ ನನಗೆ ಆ್ಯಕ್ಚುಲಿ ಮರ್ತೋಯ್ತು, ಹಾಗಾಗಿ ನಾನು ಸೆಕೆಂಡ್ರಲ್ಲಿ ತೋರಿಸ್ತಾ ಇದ್ದೀನಿ. 2ನೇ ಬಾಳೆಎಲೆಯಲ್ಲಿ ಈ ಥರ ತುಪ್ಪ ಹಾಕಿ ಈ ಥರ ನೀವು ಗಟ್ಟಿಯನ್ನು ಪ್ರೆಸ್ ಮಾಡ್ತಾ ಈ ಬಾಳೆಎಲೆಯನ್ನು ಕವರ್ ಮಾಡಿದರೆ ತುಂಬಾ ಈಸಿಯಾಗಿರುವಂಥ ಹೆಲ್ದಿ ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ. ಕೇರಳದಲ್ಲಿ ನೀವು ಈ ನೇಂದ್ರ ಬನಾನ ತುಂಬಾ ಫೇಮಸ್ಸು. ಅವರು ಎವ್ರಿಡೇ ಕೆಲವರು ಯೂಸ್ ಮಾಡ್ತಾರೆ, ಅಂದರೆ ಬರೀ ತುಪ್ಪ ಮತ್ತು ಸಕ್ಕರೆ ಹಾಕಿ ಬಾಳೆಹಣ್ಣನ್ನು ಬಿಸಿ ಮಾಡಿಬಿಟ್ಟು ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಾರೆ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ನೇಂದ್ರ ಬನಾನದಲ್ಲಿ. ಹಾಗಾಗಿ ಈ ಬಾಳೆಹಣ್ಣನ್ನು ತುಂಬ ಯೂಸ್ ಮಾಡ್ತಾರೆ ಕೇರಳದಲ್ಲಿ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಆಮೇಲೆ ನಾನೀಗ ಮಾಡಿಟ್ಟಿರುವ ಗಟ್ಟಿಯನ್ನು ಇದು ಸ್ಟೀಮರಲ್ಲಿ ಒಂದು 10 ಮಿನಿಟ್ಸಿಂದ 15 ಮಿನಿಟ್ಸ್ ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಸೂಪರ್ ಆಗಿರುವಂಥ ಸಾಫ್ಟ್ ಆಗಿ ಬಾಯಲ್ಲಿ ಕರಗುವಂಥ ಸ್ವೀಟ್ ದೀಪಾವಳಿಗೆ ಮಾಡಿ ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.